ಊಟಕ್ಕೆ ಅಂತ ಕಾದು ಕಾದು ಸುಸ್ತಾಗೋಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ಬ್ಲಾಗ್. ನಮ್ಮನೆಯವ್ರಿಗೂ ಬೆಂಗಳೂರಲ್ಲಿ ಏನೋ ಕೆಲಸ ಇತ್ತು ಅಂತ ಹೇಳಿ ಬೆಳಗ್ಗೆನೇ ಬೇಗ ಪಟ್ಟ ಅಂತ ರೆಡಿಯಾಗಿ ಅವರನ್ನು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಅವ್ರಿಗೊಂದು ಬಾಯ್ ಹೇಳಿ ನಾನು ಮನೆಗೆ ಬಂದೆ. ನಿನ್ನೆ ಇಟ್ಕೊಂಡು ಹೋಗಿದ್ದ ಬಾಕ್ಸು ಇನ್ನು ತೊಳೆದಲ್ಲೇ ಹಾಗೆ ಇತ್ತು ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ವಾರಕ್ಕೆ ಅಂತ ಮನೆ ಕ್ಲೀನ್ ಮಾಡಿ ಇನ್ನು ಮದುವೆಗೆ ಹೊಡಬೇಕಿತ್ತು ಅಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಅಷ್ಟರಲ್ಲಿ ನಾನು ತರಲೆ ಪುಟ್ಟಿ ಬಂದು ನಾನು ಹೋಗಿ ಪಟ್ಟಂತ ರೆಡಿಯಾಗಿ ಒಂದು ಗಿಫ್ಟ್ನ ತೊಗೊಂಡು ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಇಬ್ಬರೂ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮ ಮನೆಯವ್ರು ಇಲ್ದಿದ್ದ ಕಾರಣ ಅವರಿಗೆ ವೀಡಿಯೋ ಕಾಲಲ್ಲೇ ಒಂದು ಬಾಯ್ ಹೇಳಿ ಫ್ರೆಶ್ ಆಗಿರೋ ಬಸ್ನ ಹಂಗೂ ಹಿಂಗೂ ಸರ್ಕಸ್ ಆಡ್ಕೊಂಡು ಹತ್ಕೊಂಡು ನಿಂತ್ಕೊಂಡು KB ಕ್ರಾಸಿಗೆ ಬಂದು ಲ್ಯಾಂಡ್ ಆದ್ವಿ. ಆಮೇಲೆ ನಾನು ಅವಳು ಲಗೇಜ್ ಇಟ್ಕೊಂಡು ಹುಡುಗಿ ಕಡೆಯವರು ಬರೋಕ್ಕಿಂತ ಮುಂಚೆನೇ ನಾವು ಚೌಟ್ರಿಲಿ ಹಾಜರಾದ್ವಿ. ಹಂಗೂ ಹಿಂಗೂ ಎಲ್ಲ ಡೆಕೋರೇಷನ್ನು ನೋಡಿಕೊಂಡು ಮೇಕಪ್ ಆರ್ಟಿಸ್ಟ್ ಅವ್ರು ಎಲ್ಲರೂ ಬಂದು ಕೂತಿದ್ರು ಅಂತ ಅವ್ರನ್ನ ಮಾತಾಡಿಸ್ಕೊಂಡು ನಾನು ರೂಮ್ ಮುಂದೆ ಕಾಯ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಗ್ಯಾಂಗು ಕೂಡ ಬಂತು, ಹುಡುಗಿನೂ ಕೂಡ ಬಂದರು. ಅವರನ್ನ ವೆಲ್ಕಮ್ ಮಾಡಿಕೊಂಡು ಚೌಟ್ರಿ ಒಳಗಡೆ ಕರ್ಕೊಳ್ಳೋಕ್ಕೆ